ಜಮಾತ ಇಸ್ಲಾಮಿಕ್ ಸಂಸ್ಥೆಯು ಮಹಿಳಾ ಸಬಲೀಕರಣಕ್ಕೆ ಮತ್ತು ಧಾರ್ಮಿಕ ಜಾಗೃತಿ ಕಾರ್ಯಕ್ರಮಕ್ಕೆ ಒತ್ತು ನೀಡುವಂತಹ ರಾಷ್ಟ್ರ ಮಟ್ಟದ ಒಂದು ಇಸ್ಲಾಮಿಕ್ ಸಂಸ್ಥೆಯಾಗಿದೆ ಅಂತ ಆಸಿಫುದ್ದೀನ್ ಅವರು ಹೇಳಿದ್ದಾರೆ. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಮಾತೆ ಇಸ್ಲಾಮಿಕ್ ಸಂಸ್ಥೆ ಮಾಧ್ಯಮ ಪ್ರವರ್ತಕರಾದ ಮೊಹಮ್ಮದ್ ಆಶಿಫ್, ಜಮಾತೆ ಇಸ್ಲಾಮಿಕ್ ಸಂಸ್ಥೆ ರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದ್ದು ಈ ಸಂಸ್ಥೆಯಿಂದ ಮಹಿಳಾ ಸಬಲೀಕರಣಕ್ಕೆ ಮತ್ತು ಧಾರ್ಮಿಕ ಜಾಗೃತಿ ಕಾರ್ಯಕ್ರಮಕ್ಕೆ ಒತ್ತು ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್. ಮಹಿಳೆಯರ ಡಿಗ್ನಿಟಿ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಇಡೀ ರಾಷ್ಟ್ರ ಮಟ್ಟದ ಒಂದು ಕ್ಯಾಂಪೇನ್ ಆಯಿತು. ಅಂದ್ರೆ ಮಹಿಳೆ ತನ್ನ ಒಂದು ಡಿಗ್ನಿಟಿ ಏನಂತಂದ್ರೆ ಅದು ಅವಳ ಒಂದು ಮರ್ಯಾದೆಯಲ್ಲಿ ಅಡಗಿದೆ. ಮರ್ಯಾದೆಯಾಗಿ ಅವರ ಜೀವನ ಸಾಗಿಸಿದ್ದೆ ಆದರೆ ಅದು ನಿಜವಾದಂತಹ ಅವಳ ಜೀವನ, ಅದು ಅವಳನ್ನು ಪ್ರೊಟೆಕ್ಷನ್ ಮಾಡ್ತದೆ. ಬೇರೆ ಯಾವುದು ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾವು ಆ ಒಂದು ಕ್ಯಾಂಪೇನ್ ನಲ್ಲಿ ಜನರಿಗೆ ತಿಳಿಸ್ತೇವೆ. ಅದೇ ರೀತಿಯಾಗಿ ನಾವೇನಂತಂದ್ರೆ ಇಲ್ಲಿ ಸೋಷಿಯಲ್ ಸರ್ವಿಸ್ ನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸುಮಾರು 100 ಏನಂತ ಮಹಿಳೆಯರಿಗೆ ಅವರಿಗೆ ತಿಂಗಳಿಗೆ 500 ರೂಪಾಯಿ ನಾವು ಪೆನ್ಷನ್ ಅನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಆಮೇಲೆ ಕೌನ್ಸಿಲಿಂಗ್ ಸೆಂಟರ್ ಕೂಡ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಇವೆಲ್ಲ ಸಣ್ಣ ಮಟ್ಟದಲ್ಲಿ ಇನ್ನೂ ಜನರೇನಂತಂದ್ರೆ ಇವುಗಳ ಲಾಭ ಜಾಸ್ತಿ ಪಡೆದುಕೊಳ್ತಾ ಇಲ್ಲ. ಕೌಟುಂಬಿಕ ಕಲಹಗಳಿರ್ಬೋದು ಅಥವಾ ಯಾವುದೇ ಜಗಳ ಇರ್ಬೋದು, ಅವುಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಏನಂತಂದ್ರೆ ಕೌನ್ಸಿಲಿಂಗ್ ಸೆಂಟರ್ಸ್ ಅನ್ನು ಕೂಡ ನಾವು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಎಜುಕೇಶನ್ ದಲ್ಲಿಯೂ ಕೂಡ ಏನಂತಂದ್ರೆ ನಾವು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್, ಅಂದ್ರೆ ಮಕ್ಕಳಿಗೆ ಇವತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ತಾ ಇದ್ದಾರೆ, ಅವರಿಗೆ ಸರಿಯಾದಂತ ಒಂದು ಏನಂತಂದ್ರ ಇಸ್ಲಾಮಿನ ನಾಲೆಜ್ ಇರುವುದಿಲ್ಲ ಮುಸ್ಲಿಂ ಮಕ್ಕಳಿಗೆ. ಹೀಗಾಗಿ ಅಂಥವ್ರು ಏನಂತ ಇಂಗ್ಲಿಷ್ ಮೀಡಿಯಂ ಓದ್ತಾ ಆದ್ರೂ ಕೂಡ ಏನಂತಂದ್ರೆ ಇಸ್ಲಾಮಿನ ಸರಿಯಾದಂತ ತಿಳುವಳಿಕೆ ಅವರಿಗೆ ಬರಬೇಕು ಅಂತ ಹೇಳಿ ಕೆಲವು ಪುಸ್ತಕಗಳನ್ನ ಓದಿಸಿ ನಾವು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಕಂಡಕ್ಟ್ ಮಾಡುವಂತ ಒಂದು ಬೋರ್ಡ್ ಏನಂತಂದ್ರೆ ಇಸ್ಲಾಮಿಕ್ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಅನ್ನುವಂತ ಒಂದು ಇದು ಬೋರ್ಡ್ ಇದೆ ಕರ್ನಾಟಕದಲ್ಲಿ. ಇಲ್ಲಿ ಬೀದರ್ನಲ್ಲಿ ಅಂತ 34 ಸ್ಕೂಲ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ನಾವು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಫಸ್ಟ್, ಸರ್ಟಿಫಿಕೇಟ್ ಸೆಕೆಂಡ್, ಆಮೇಲೆ ಟೀಚರ್ಸ್ಗೂ ಕೂಡ ಏನಂತಂದ್ರೆ ನಾವು ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಫೆಮಿ ಅನ್ನುವಂತ ಒಂದು ಫೆಡರೇಷನ್ ಆಫ್ ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಂದು ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡಿ ಈ ನಮ್ಮ ಸಮಸ್ಯೆಗಳೇನು, ಶೈಕ್ಷಣಿಕ ಸಮಸ್ಯೆಗಳು, ಅದರ ಬಗ್ಗೆ ಚರ್ಚೆಯನ್ನ ಮಾಡುವಂತಹದ್ದು. ಅದರದ್ದೇನಂತ ಜನ ಮೊಹಮ್ಮದ್ ಆಸಿಫುದ್ದೀನ್ ಸಾಹೇಬರು ಈ ಫೆಮಿ ಅನ್ನುವಂತ ಒಂದು ಇರ್ತಕ್ಕಂತಂದ್ರೆ ಫೆಡರೇಷನ್ ಅವರು ಕಾರ್ಯದರ್ಶಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಸಿವಿಲ್ ರೈಟ್ಸ್ ಬಗ್ಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಒಂದು APCR ಅನ್ನುವಂತ ಒಂದು ಇದಿದೆ, ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್. ಈ ಒಂದು ಅಸೋಸಿಯೇಷನ್ ಯಾವುದೇ ನಾಗರಿಕರ ಮೇಲೆ ಅನ್ಯಾಯ ಆದಾಗ ಮತ್ತು ಈ ಸಮಾಜದಲ್ಲಿ ಶಾಂತಿಯನ್ನು ನಡೆಸಲಿಕ್ಕೆ ಅದು ಪ್ರಯತ್ನವನ್ನು ಮಾಡ್ತಾ ಇದೆ. ಹಲವಾರು ನಿರಪರಾಧಿ ಜನರು ಜೈಲಿನಲ್ಲಿ ಹೋದಾಗ ಅವರನ್ನು ಹೊರತರುವಂತ ಕೆಲಸ ಕೂಡ ಅಂತ APCR ಇದು ಮಾಡಿದೆ. ಆಮೇಲೆ ಯೂತ್ಸ್ ನಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅನ್ನುವಂತ ಒಂದು ಯೂತ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಯುವಕರಿಗೆ ಇದರ ಜೊತೆಯಲ್ಲಿ ಸೇರಿಸಲಾಗ್ತಾ ಇದೆ ಮತ್ತು ಯುವಕರಿಗೂ ಕೂಡ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಏನಂತಂದ್ರ ಒಂದು ಸಂಕ್ಷಿಪ್ತವಾದಂತಹ ಜಮಾತ್ ಇಸ್ಲಾಮಿ ಹಿಂದ ಪರಿಚಯವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ನಮ್ಮ ಉರ್ದು ಕೆಲವು ಏನಂತಂದ್ರ ಪ್ರೆಸ್ದವರು ಕೂಡ ಇದ್ದಾರೆ, ಅದಕ್ಕೆ ಉರ್ದುದಲ್ಲಿ ಅಡ್ರೆಸ್ ಮಾಡ್ಲಿಕ್ಕೆ ನಾನು ಮೊಹಮ್ಮದ್ ಆಸಿಫುದ್ದೀನ್ ಸಾಹೇಬ್